ಸಹ ನಾವು ಸಕ್ಸಸ್ ಆಗಿದ್ವಿ, ಮಾರಾಟ ಮಾಡಿಬಿಟ್ಟು. ಇದರಿಂದ ಈ ನಮ್ಮ ಮಹಿಳೆ ಉತ್ಪಾದಕರಿಗೆ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ, ಅವರ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ತೇನೆ. ಈ ಕಾರ್ಯಕ್ರಮ ನಮ್ಮ ಎಲ್ಲ ಮಹಿಳೆಯರು ಅವರ ಒಂದು ಪ್ರೀತಿ ತುಂಬಿದ ಉತ್ಪನ್ನಗಳಾಗಿರ್ತವೆ. ಇಲ್ಲಿ ಮುಖ್ಯವಾಗಿ ದೀಪಾವಳಿ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಈ ಪ್ರೀತಿ ತುಂಬಿದ ಉತ್ಪನ್ನಗಳನ್ನು ಸಾರ್ವಜನಿಕರು ಖರೀದಿ ಮಾಡಿ ಯಶಸ್ಸುಗೊಳಿಸಬೇಕು ಮತ್ತು ಎಲ್ಲರೂ ಸದುಪಯೋಗಪಡಿಸಬೇಕು ಅಂತ ತಮ್ಮ ಎಲ್ಲರಿಗೂ ಕೋರ್ತೇನೆ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ದಿನ ಜಿಲ್ಲಾ ಪಂಚಾಯತ್ ವತಿಯಿಂದ, ಇವತ್ತು ತಾಲೂಕ್ ಪಂಚಾಯತಿ ವತಿಯಿಂದ ಮಹಿಳಾ ಸಂಘದ ಎಲ್ಲ ಸ್ವಸಹಾಯ ಸಂಘದ ಮೂಲಕ ತಯಾರಿಸಿದಂಥ ದೀಪಾವಳಿಯ ಸಂಬಂಧಿಸಿದಂತೆ ದೀಪಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಕೂಡ ಇವತ್ತು ಚಕ್ಲಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಸಂಜೀವಿನಿ ಮಹಿಳೆಯರು ಕೂಡ ಇದನ್ನು ಎಲ್ಲ ಕೂಡ ಮನೆಯಲ್ಲೇ ಒಂದು ನಿರ್ಮಾಣ ಮಾಡಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ಇದನ್ನು ಸದುಪಯೋಗಪಡಿಸ್ಕೊಂಡು ಎಲ್ಲರೂ ಕೂಡ ಮಣ್ಣಿನ ದೀಪಗಳನ್ನು ಖರೀದಿಸಬೇಕು. ಸಂಜೀವಿನಿ ಕಾರ್ಯಕ್ರಮವನ್ನು ಕಳೆದ 4 ವರ್ಷದಿಂದ ಮಾಡ್ತಾ ಇದ್ದೀವಿ. 4 ವರ್ಷದಿಂದ ಈ ಕಾರ್ಯಕ್ರಮ ವರ್ಷಕ್ಕೂ ಸಕ್ಸಸ್ ಕಾಣ್ತಾ ಇದೆ. ತುಂಬ ದೀಪಗಳು ಮಾರಾಟವಾಗ್ತಿದ್ದಾವೆ. ನಾವು ದೀಪ ಸಂಜೀವಿನಿ ಕಾರ್ಯಕ್ರಮದ ಪರವಾಗಿ ಬರೀ ದೀಪಗಳನ್ನೇ ಅಲ್ಲ, ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಚಟ್ನಿ ಪುಡಿ, ರೊಟ್ಟಿ, ತೋರಣಗಳು, ಹೂವಿನ ಮಾಲೆಗಳು ಎಲ್ಲವನ್ನು ತಂದು ನಮ್ಮ SHG ಸಂಘದಲ್ಲಿ ಮಾಡ್ತಕ್ಕಂಥ ಎಲ್ಲ ತಾಲೂಕಿನಿಂದಲೂ ಬಂದುಬಿಟ್ಟು ಇಲ್ಲಿ ಆವರಣದಲ್ಲಿ ಹಾಕ್ಕೊಂಡಿದ್ದಾರೆ. ಇದು ಸಮಸ್ತ ಜನತೆಗಳು ಕೇಳ್ಕೊಳ್ಳೋದಂದ್ರೆ ಇಲ್ಲಿಂದ ಸಿಗೋಂಥ ದೀಪಗಳದ್ದು ಎಲ್ಲ ಐಟಮ್ಸ್ನು ತಗೊಂಡು ಅವ್ರಿಗೂ ಒಂದು ಆರೋಗ್ಯ ಸುಧಾರಿಸಲು ಒಂದು ಇದು ಮಾಡಿಕೊಟ್ಟು ಜೇನು ಸಾಕಾಣಿಕೆಯನ್ನು ಮಾಡಿ ನೈಸರ್ಗಿಕವಾದ ಶುದ್ಧ ಜೇನುತುಪ್ಪವನ್ನು ನಾವು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ನಾವು ನಮ್ಮ ಸಂಜೀವಿನಿ ಯೋಜನೆಯಿಂದ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ನಡೆಯುವ ಮಾಸಿಕ ಸಂತೆಗಳಲ್ಲಿ ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಜೀವನೋಪಾಯ ಚಟುವಟಿಕೆಯಲ್ಲಿ ಆರ್ಥಿಕವಾಗಿ ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ. ನಮ್ಮ ಸಂಜೀವಿನಿ ಯೋಜನೆಯಿಂದ ಸಮುದಾಯ ಬಂಡವಾಳ ನಿಧಿ ಸಾಲವನ್ನು ತೆಗೆದುಕೊಂಡು ನಾವು ಮಾಡ್ತಾ ಇರೋದ್ರಿಂದ ನಾವು ಮುಂಚೆಗಿಂತ ಈಗ ಸ್ವಲ್ಪ ಆರ್ಥಿಕವಾಗಿ ಸಬಲರಾಗಿದ್ದೀವಿ ಅಂತ ಹೇಳಿದೆ.